ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಈ ದಿನದ ನಿನ್ನ ಜೊತೆ ನನ್ನ ಕಥೆ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ಈ ಕಡೆ ಸಂಗೀತ ಒಳಕ್ ಬರ್ತಾಳೆ ಅವ್ರ ಅಮ್ಮನ್ ನೋಡೋಕೆ ಅಂತ ಹೇಳಿ. ಬರ್ತಿದ್ದಾಗೇನೆ ಅಷ್ಟರಲ್ಲಿ ಅಂಜು ಅಜ್ಜಿ ಜೊತೆ ಹೇಳ್ತಾ ಇರ್ತಾಳೆ ಅವ್ರಿಬ್ರು ಅಪ್ಕೊಂಡಿರೋ ವಿಚಾರನ. ಏನಾದ್ರೂ ಮಾಡಿ ಅವಳನ್ನ ಬೇರೆ ಮಾಡ್ಬೇಕು. ಹಾಗಂದಾಗ ಆ ಮಾತು ಕೇಳಿ ಬಹಳ ಬೇಸರ ಆಗುತ್ತೆ ಸಂಗೀತಂಗೆ. ಅಂಜು ನೋಡು, ನೀನು ಮದ್ವೆ ಆಗೋಕೆ ಸಮಯ ತಗೊಂಡಿದ್ದು 1 ವರ್ಷ ಮುಗಿತಾ ಬಂತು. ನಿನ್ಗೆ ಅವ್ರು ಬೇರೆ ಬೇರೆ ಆದ್ರೆ ಬಹಳ ಸಂತೋಷನ. ನೀನಲ್ದರೆ ಈ ಜಾಗದಲ್ಲಿ ಇನ್ಯಾರಾದ್ರೂ ಇದ್ದಿದ್ರೆ ನಾನು ಸುಮ್ಮನೆ ಬಿಡ್ತಿರ್ಲಿಲ್ಲ. ನಾನಿವತ್ತು ದೇವಿಯಾನಿ ಮುಖ ನೋಡ್ಕೊಂಡು ಸುಮ್ಮನಾಗಿದ್ದೀನಿ. ಹುಷಾರಿ ಎಂದಾದ್ರೂ ಮಾತಾಡಿ ಆ ರೀತಿ. ನೀನು ಈ ತಗೊಂಡಿರೋ 1 ವರ್ಷ ಮುಗಿತಾ ಬಂದಿದೆ. ಇನ್ನಾದ್ರೂ ಮದ್ವೆ ಆಗೋ ಯೋಚನೆ ಮಾಡು. ಹಾಗಂತ ಹೇಳ್ಬಿಟ್ಟು ಹೊರಗಡೆ ಹೊಟ್ಟೋಗ್ತಾಳೆ. ನೋಡಿದ್ರ ಅಜ್ಜಿ ಹೇಗ್ ಮಾತಾಡ್ತಾರೆ ಅತ್ತೆ. ಬಿಡಮ್ಮ ಹೋಗ್ಲಿ, ಎಲ್ಲಾದ್ರೂ ಹೋಗ್ಲಿ. ಇಲ್ಲಿ ಅಜಿತ್ತು ಮತ್ತೆ ಭೂಮಿ ಸ್ಟೇಷನ್ಗೆ ಹೋಗ್ಲಿಕ್ಕೆ ಅಂತ ಹೊರಡ್ತಾರೆ. ಹೊರಟು ಹೋಗ್ತಾ ಇರ್ತಾರೆ. ಸ್ಟೇಷನ್ ಹತ್ರ ಬರ್ತಾರೆ. ಬರ್ತಿದ್ದಾಗೇನೆ ಭೂಮಿ ಅಲ್ಲಿ ಮನ್ಸ್ ಬದಲಾಯಿಸ್ಬಿಡ್ತಾಳೆ. ಸಾಹೇಬ್ರೆ ಹೇಗ್ ಬರ್ಲಿ? ಏನ್ ಕಾಲಿಗೆ ಕೀ ಕೊಟ್ಕೊ ಬರ್ಬೇಕಾ? ಬಾ ಜೊತೆನಲ್ಲಿ. ಇಲ್ಲ ನಾನೇ ಹೋಗ್ತೀನಿ ಬಿಡಿ. ನೀನ್ ಹೆಂಗ್ ಹೋಗ್ತೀಯಾ? ನನ್ ಪರ್ಮಿಷನ್ ಇಲ್ದಲೆ ಬಿಡೋದಿಲ್ಲ ಅಲ್ಲಿ. ಜೊತೆಗೆ 5 or 10 minutes ಅಷ್ಟೇ ಸಮಯ. ಅಷ್ಟ್ರಲ್ಲಿ ನೋಡ್ಕೊಂಡ್ ಬರ್ಬೇಕಾಗತ್ತೆ. ಬಾ. ಇಲ್ಲಿವರೆಗೂ ಅವಳು ಕನ್ಸ್ಕೊಂಡಂಗ್ ಕಂಡಿರ್ತಾಳೆ. ಅವ್ರಮ್ಮನ್ ನೋಡ್ದಾಗೆ ಅವ್ರಮ್ಮ ಬಹಳಷ್ಟು ಭೂಮಿ ನನ್ ಮಗಳು ಬಂದ್ಲು ಅಂತ ಹೇಳಿ ಅಪ್ಕೊಂಡ್ ಮುದ್ದಾಡ್ದಾಗೆ ಅದೆಲ್ಲ ಕನ್ಸು ರೀತಿನಲ್ಲಿ ಅವಳು ಕಂಡಿರ್ತಾಳೆ. ಆದ್ರೆ ಈಗ ವಾಸ್ತವಕ್ಕೆ ಬಂದಾಗ ಅವಳಿಗೆ ಹೋಗ್ಲಿಕ್ಕೆ ಮನ್ಸು ಹಿಂಜಗಿತಾ ಇರ್ತದೆ. ಯಾಕಲ್ಲೇ ನಿಂತ್ಕೊಂಡೆ, ಬರ್ತೀಯಾ? ಆಗಲ್ಲ ಸಾಹೇಬ್ರೆ, ನನ್ ಕಾಲೆಲ್ಲ ತಡಿತಾ ಇರೋದು. ಏನ್ ಮಾಡೋದು? ನಮ್ಮ ಅಮ್ಮನಿಗೆ ಮದ್ವೆ ವಿಚಾರನ ಮುಚ್ಚಿಟ್ಟಿದೀನಿ. ಈ ಮದ್ವೆ ಆಗಿರೋದು ಏನಾದ್ರು ಗೊತ್ತಾಗ್ಬಿಟ್ರೆ ನಮ್ಮಮ್ಮ ಖಂಡಿತ ಉಳಿಯೋದಿಲ್ಲ. ಅದಿದ್ರೆ ತಾನೆ ತಾಳಿ. ಹೇಗಿದ್ರು ಡೂಪ್ಲಿಕೇಟ್. ಬಾಯಿಲಿ ತೆಗಿಲಿಕ್ಕೆ ಅಂತ ಹೋದಾಗ ಅಜಿತ್ಗೆ ತೆಗಿಯಕ್ ಆಗೋದಿಲ್ಲ. ಅದಕ್ಕೆ ಹೇಳ್ತಾಳೆ ಭೂಮಿ, ಗರ್ಭಗುಡಿಲಿರೋ ದೇವರು ಅದು ಕೂಡ ನನಗೆ ಬಹಳಷ್ಟು ಭಕ್ತಿ ಭಾವದಿಂದ ನಮಸ್ಕರಿಸ್ತೀನಿ. ಹಾಗೆ ನೀವು ಕೂಡ ದೇವರಿದ್ದಾಗ ಈ ಮಾಂಗಲ್ಯನೂ ಕೂಡ ನನ್ನ ಪಾಲಿಗೆ ದೇವಿ ಇದ್ದಾಗೇನೆ ನೀವು ಕಟ್ಟಿರೋದು. 1 ವರ್ಷ ಕಾಂಟ್ರಾಕ್ಟ್ ಮದ್ವೆ ಮುಗಿದ್ಮೇಲೆ ಅದೇನಾದ್ರೂ ಆಗ್ಲಿ, ಆಗಡ್ಡಿ ಇಲ್ಲ ಅಂತ ಹೇಳ್ತಾಳೆ. ಅವನಿಗೆ ಒಂಥರ ಮನ್ಸಿಗೆ ಬೇಸರ ಆಗುತ್ತೆ ಆ ಮಾತು ಕೇಳಿದಾಗ. ಎಷ್ಟು ಅಗಾಧವಾಗಿ ನನ್ನ ಮೇಲೆ ನಂಬಿಕೆ, ಪ್ರೀತಿನ, ವಿಶ್ವಾಸನ ಇಟ್ಕೊಂಡಿದ್ದಾಳೆ ಅಂತ ಹೇಳಿ. ಸರಿಯಾಗಿ ನಿಮ್ಮಮ್ಮ ನೊಂದ್ಕೊಳ್ದಿಲ್ವಾ? ನೊಂದ್ಕೊಳ್ತಾರೆ. ಆದ್ರೆ ಇದನ್ನ ನೋಡಿ ಅವ್ರನ್ನೇ ಕಳ್ಕೋಬೇಕಾಗತ್ತೆ. ಸರಿ ಏನ್ ಮಾಡೋಣ ಅಂತ ನೀವೇ ಹೋಗಿ ನೋಡ್ಕೊಂಡ್ ಬನ್ನಿ, ಕಜಾ ಇಟ್ಕೊಡ್ತೀನಿ. ಸರಿ ಕೊಡು. ಹಾಗೆ ದೂರದಲ್ಲಿ ನಿಂತ್ಕೊಂಡು ನೋಡ್ಬೋದಲ್ಲ ನೀನು. ಆಯ್ತು ಅಂತ ಹೇಳಿ ಇಬ್ರು ಸ್ಟೇಷನ್ ಹತ್ರ ಹೋಗ್ತಾರೆ. ಒಳಗಡೆ ಹೋದಾಗ ಅವಳಲ್ಲೇ ಇನ್ನೊಂದು ಗೇಟ್ ಹತ್ರ ಹಾಗೆ ನಿಂತ್ಕೊಳ್ತಾಳೆ. ಅಜಿತ್ ಬರ್ತಾನೆ. ಬಂದ್ಬಿಟ್ಟು ಅಜಿತ್ತು ಅವ್ರಮ್ಮ ಭಾಗ್ಯಮ್ಮನ್ನ ಮಾತನಾಡಿಸ್ತಾನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಮ್ಮ ಅಂತ ಹೇಳಿ. ಚೆನ್ನಾಗಿದ್ದೀನಿ ಸಾಹೇಬ್ರೆ. ಸುತ್ತಲೂ ನೋಡ್ತಾಳೆ. ಸುತ್ತಲೂ ನೋಡೋದನ್ನ ನೋಡ್ಬಿಟ್ಟು ಅಜಿತ್ಗೆ ಅರ್ಥ ಆಗುತ್ತೆ, ಇಲ್ಲ ಭೂಮಿ ಬಂದಿಲ್ಲ. ಭೂಮಿ ಬಂದಿಲ್ಲ, ನನ್ನ ನೋಡೋಕೆ ಈಗ ಬಂದಿದ್ದಾಳೆ ಭೂಮಿ ಅಂತ ಕನವರಿಸ್ತಾ ಇದ್ದೀನಿ. ಸುತ್ತಲೂ ನೋಡ್ತಾನೆ ಅವಳಿಗೋಸ್ಕರ. ಯಾಕೆ ಬರಲಿಲ್ಲ ಸಾಹೇಬ್ರೆ? ಅವರಪ್ಪ ಎಲ್ಲ ಮೊದಲನೇದಾಗಿ ಅವಳಿಗೆ ಕೆಲ್ಸದ ಒತ್ತಡ, ಇನ್ನು 2ನೇದಾಗಿ ಅವಳಿಗೆ ಸ್ಥಿತಿನಲ್ಲಿ ಅಮ್ಮನ ನೋಡೋದು ಹೇಳ್ತಾನೆ. ಹಾಗಾಗಿ ಬಂದಿಲ್ಲಮ್ಮ ಅಂತ ಹೇಳಿ ಆಶ್ಚರ್ಯವಾಗಿ ಕೇಳ್ತಾನೆ. ಬರ್ತಾ ಇದ್ರಲ್ಲ ಅವಳಿಗೆ ಈ ಸ್ಥಿತಿನಲ್ಲಿ ನೋಡ್ಬಾರ್ದು ಬೇಸರ ಆಗುತ್ತೆ. ಸರಿ ಬಂದ ತಕ್ಷಣ ಆದ್ರೆ ನಾನು ಆಗ್ಲೂ ರಾತ್ರಿ ಭೂಮಿ ಆಗ್ ಬರ್ತಾಳೆ ಈಗ ಬರ್ತಾಳೆ ಸಂಗೀತ ಹೆಸರು ಮಾತ್ರ ಭಾಗ್ಯದವನು ಅಮ್ಮ, ಆದ್ರೆ ಭಾಗ್ಯಶಾಲಿ ಅಲ್ಲ. ಸ್ವಲ್ಪ ಮುಂದುವರೆದಿವಿ. ಯಾಕಮ್ಮ ಹಾಗಂತೀರ? ಬೇಸರ ಮಾಡ್ಕೋಬೇಡಿ. ಹಾಗೇನೆ ಸಿಗುವಂತ ಸೂಚನೆಗಳೆಲ್ಲ ಅದಕ್ಕೆ ಭಾಗ್ಯಮ್ಮ ಹೇಳ್ತಾರೆ. ಯಾಕಂದ್ರೆ ಅವ್ರು ನನಗೋಸ್ಕರ ಎಲ್ಲಿ ಓಡಾಡ್ತಾ ಇದ್ದಾಳೋ, ಎಲ್ಲಿ ಓಡಾಡ್ತಾ ಇದ್ದಾಳೋ, ಬಿದ್ದಾಳೋ ಆ ಕಡೆ ಅಪ್ಪ ಮನ್ಸು ಹೇಳಿದ್ರೆ ಅಮ್ಮ ಈ ಕಡೆ ಅಲ್ಲಿ ಎಲ್ಲ ನಂಬರ್ ಕೆಟ್ಟ ಪ್ರಪಂಚದಲ್ಲಿ ನನ್ನ ಮಗಳು ಮಾಡ್ವೆ ನಡೆಸ್ತಿದ್ದಾಳೋ ನಂಗೆ ಅರ್ಥ ಆಗ್ತಾ ಇಲ್ಲ. ಭಯ ಆಗ್ತಾ ಇದೆ ಸಾಹೇಬ್ರೆ. ನೆನ್ಕೊಂಡ್ರೆ ಗಂಡಾಗ ಆ ಕಡೆ ಭೂಮಿ ಅಳ್ತಾ ಇರ್ತಾಳೆ. ಅದನ್ನ ನೋಡ್ತಾನೆ ಅಜ್ಜಿ. ಸಂಗೀತ ಎಲ್ಲ ಆರೋಗ್ಯವಾಗಿದ್ದಾಳೆ. ಬಿಡಿಸೋ ಪ್ರಯತ್ನ ಮಾಡ್ತಾ ಇದ್ದಾಳೆ. ಜಾಸ್ತಿ ಅವಳ ಬಗ್ಗೆ ಇರಕ್ಕಾಗುತ್ತೆ ಸಾಹೇಬ್ರೆ. ಇಷ್ಟ ಆಗ್ಲಿ ನನ್ನ ಮಗಳಲ್ವಾ ಕತೆ. ಹೇಗಿರ್ಲಿ ಯೋಚನೆ ಮಾಡಿದ್ರೆ ಡೈನಾಮಿಕ್ ಇದ್ದಾಗೆ ಅಂತ ಹೇಳ್ತಾಳೆ. ಹೇಳಿ ಕಣ್ಣೆದುರು ಬರ್ತಿಲ್ಲ.
ಆದ್ರೆ ಈ ಮಾಡಿರೋದು ನೋಡಕ್ಕಾಗಲ್ಲ, ನಿಜ. ಒಬ್ಬೊಬ್ರನ್ನ ಕೊಲೆ ಪ್ರಯತ್ನ ಮಾಡಿದಾಳ. ರಾತ್ರಿಯಿಂದ ನಾನು ಅವಳಿಗೋಸ್ಕರ ಪರಿತಪಿಸ್ತೀನಿ, ಸುತ್ತಲೂ ನೋಡ್ತೀನಿ, ಅವಳಿಗೋಸ್ಕರ ಒಂದ್ ಕಡೆಯಿಂದ ಕೊಲೆ ಮಾಡಿಸ್ತಾ ಇಂಜೆಕ್ಷನ್ ಕುಡ್ಸಿ 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 ಬಹಳ ನೊಂದ್ಕೊಳ್ತಾಳೆ. ಅವನನ್ನು ಕೂಡ ಬಹಳ ನೊಂದ್ಕೊಳ್ತಾ ಇರ್ಬೇಕಾದ್ರೆ ಯೋಚನೆ ಮಾಡ್ಬಿಡಿ ಅಮ್ಮ ನೀವು, ವಿಶಾಲವಾದ ಕೈಲಿ ಪ್ರಪಂಚ ಆದ್ರೂ ಕೂಡ ಅವಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಪಾಪಿ. ಅವಳನ್ನ ಕರ್ಕೊಂಡು ಹೋಗಿ ಯಾವುದೇ ಕಾರಣಕ್ಕೂ ಕೂಡ ನಾನು ಅವಳನ್ನ ಗೊತ್ತಾಗೋದಿಲ್ಲ. ನೀವು ಬೇಜಾರಾಗ್ಬೇಡಿ, ಸಾಹೇಬ್ರೆ ಅಜ್ಜಿ ಬಹಳ ಯೋಚನೆ ಮಾಡ್ಬೇಡಿ. ನಾನು ಖಂಡಿತವಾಗ್ಲೂ ಕೂಡ ನಿಮ್ಮನ್ನ ಬಿಡಿಸ್ತೀನಿ, ಜೈಲಿಂದ ಹೊರ ತಂದೆ ತರ್ತೀನಿ. ಭಾಗ್ಯಮ್ಮ ಹೇಳ್ತಾಳೆ, ನಿಮ್ಮ ಋಣನ 7 ಜನ್ಮಕ್ಕೂ ಕೂಡ ತೀರ್ಸಕ್ಕಾಗೋದಿಲ್ಲ, ಇನ್ನೊಂದ್ ಜನ್ಮ ಅಂತ ಇದ್ರೆ ನಿಮ್ಮ ಮಗಳಾಗಿ ತೀರಿಸ್ತೀನಿ. ಅಮ್ಮ ಅಷ್ಟು ದೊಡ್ಡ ಮಾತಾಡ್ಬೇಡಿ, ಖಂಡಿತ ನೀವು ನನ್ನ ತಾಯಿ ಇದ್ದ ಹಾಗೆ ಅಂತ ಹೇಳಿ ಅಜಿತ್ ಹೇಳ್ತಾನೆ. ಅಮ್ಮ ಭೂಮಿ ಆದ್ರೂ ಈ ಕಜಾಯನ ಕಳ್ಸಿದಾಳೆ ತಗೊಳ್ರಮ್ಮ ಅಂದಾಗ, ನನಗೋಸ್ಕರ ಕಜಾಯ ಕಳ್ಸಿದಾಳೆ, ಆದ್ರೆ ಭೂಮಿ 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 ಅನ್ನೋದು ನನಗೆ ಕಾಡ್ತದೆ ಸಾಹೇಬ್ರೆ, ಅವಳನ್ನ ನೋಡೋಗಾಗತ್ತೆ ನನಗೆ ಇದೆಲ್ಲ ನೋಡ್ತಾ ಇದ್ರೆ ಅಂತ ಹೇಳಿ ಹೇಳ್ತಾರೆ. ಅಮ್ಮ ಭಯ ಪಡ್ಬೇಡಿ, ಖಂಡಿತ ನಾನು ಚೆನ್ನಾಗಿ ನೋಡ್ಕೋತೀನಿ, ಭಯ ಪಡ್ಬೇಡಿ, ಚೆನ್ನಾಗಿರಿ ಅಮ್ಮ, ಆರೋಗ್ಯ ನೋಡ್ಕೊಡಿ, ನಾನು ಖಂಡಿತ ಬಿಡಿಸ್ತೀನಿ. ಸಾಮಾನ್ಯವಾಗಿ ಅಷ್ಟು ಸುಲಭವಾಗಿ ಯಾರಿದಕ್ಕೂ ಕೂಡ ಸಿಕ್ಕಾಕೊಳ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಮ್ಮ, ಧೈರ್ಯವಾಗಿರಿ. ಸರಿ, ಈ ಕಡೆ ಮನೆಯಲ್ಲಿ ಬರ್ತಾನೆ ಶ್ರವಣ್ ಮನೆಗೆ. ಅಮ್ಮ ಹೇಗಿದೀಯಮ್ಮ ಅಂತಾನೆ. ಏನೋನಪ್ಪ ಪರವಾಗಿಲ್ಲ ಅಂತ ಹೇಳ್ತಾಳೆ. ಅದಕ್ಕಿಂತ ಮುಂಚೆ ಇಲ್ಲಿ ಭದ್ರನ್ ನೋಡಕ್ಕೆ ಅಂತ ಹೇಳಿ ಅವಳ ಅಶ್ವಿನಿ ಮತ್ತೆ ದೇವ್ಯಾನಿ ಇಬ್ರು ಕೂಡ ಬರ್ತಾರೆ. ದೇವ್ಯಾನಿ ಮುಕ್ಕೋಡ ಧರಿಸಿರ್ತಾಳೆ, ಸೆರಗೊಚ್ಚಿರ್ತಾಳೆ. ಸೆರಗೊಚ್ಚಿರೋದ್ ನೋಡ್ಬಿಟ್ಟು ಭದ್ರ ಅವಳನ್ನ ನೋಡಿ ಅಶ್ವಿನಿನ, ನಾನು ಹೇಳ್ದೆ ತಾನೇ ಯಾರನ್ನು ನೀನ್ ಕರ್ಕೊ ಬರ್ಬೇಡ ಅಂತ ಹೇಳಿ, ಹಾಗಂತಿದ್ದಾಗೇನೆ ಮುಖದ್ದು ಸೆರಗನ್ನ ತೆಗಿತಿದ್ದಾನೆ. ಮೇಡಮ್ ನೀವು ಅಂತ ಆಶ್ಚರ್ಯ ಪಡ್ತಾನೆ. ಹೌದು ಭದ್ರ, ನಾನೇ ನಿಮ್ಮನ್ನ ಬಿಡಿಸೋ ಪ್ರಯತ್ನ ಪಡ್ತಾ ಇದ್ದೀನಿ ಮೇಡಮ್. ಇವಳು ಬಹಳಷ್ಟು ನಂಬಿಕಸ್ತಳು, ಇವಳು ನಿಮ್ಗೆ ಏನ್ ಬೇಕಾದ್ರೂ ಕೂಡ ಕೆಲಸ ಮಾಡ್ಕೊಡ್ತಾಳೆ, ಆದ್ರೂ ನಿಮ್ ಹುಷಾರಲ್ಲಿ ನೀವು ಇರಿ. ಹಾಗಂದಾಗ ದೇವ್ಯಾನಿ, ಗೊತ್ತಿದೆ ಇವಳು ಬಹಳ ತುಂಬಾ ನಂಬಿಕಸ್ತಳು ಅನ್ನೋದು ಗೊತ್ತಿದೆ, ಆಗ್ಲಿ ನಿಮ್ಮನ್ನ ಬಿಡಿಸೋ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ, ಬೇಲ್ಗೆ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಭದ್ರ. ಆಯ್ತು ಮೇಡಮ್, ಹಾಗೆ ಆಗ್ಲಿ. ಅದಕ್ಕೆ ಅಶ್ವಿನಿ ಹೇಳ್ತಾಳೆ, ನಾವೇನಾದ್ರೂ ಇಲ್ಲಿ ಬಂದಿರೋದು ಮನೆಯವ್ರಿಗೆ ಗೊತ್ತಾಗ್ಬಿಟ್ರೆ ಮೈಲಿಗೆ ಆಗೋಯ್ತು ಅಂತ ಹೇಳಿ ತಲೆ ಮೇಲೆ ನೀರ್ ಸುಟ್ಕೊಳ್ತಾರ ಅಷ್ಟೇ. ಸರಿ ದೇವ್ಯಾನಿ, ಭದ್ರ ನಿನ್ನೆಲ್ಲ ಬಿಡಿಸೋ ವ್ಯವಸ್ಥೆ ಮಾಡಿದ್ದೀನಿ, ಇನ್ನೇನು ಹಾಗಂದಾಗ ಅದಕ್ಕೆ ಭದ್ರ ಹೇಳ್ತಾರೆ, ಮೇಡಮ್ ಪೆಟ್ಟಿಗೆನಲ್ಲಿ ಅವಳಿಗೆ ಬೇಕಾದಂತಹ ಭೂಮಿ ಏನು ಮನಸ್ವಿನಿಗೆ ಬೇಕಾದಂತಹ ಎಲ್ಲ ದಾಖಲಾತಿಗಳು ಕೂಡ ಅದ್ರಲ್ಲಿದ್ದಾವೆ, ಅದನ್ನ ನೀವು ಎತ್ಕೊಂಡು ಹೋಗ್ಬೋದು. ಹಾಗಂತಿದಾಗೇನೆ ದೇವ್ಯಾನಿಗೆ ಖುಷಿ ಆಗೋಯ್ತದೆ. ಸ್ವರ್ಗಕ್ಕೆ 3 ಗೇಣು ಎಲ್ಲ ಅವಕಾಶಗಳು ಕೂಡ ಅವಳಿಗೆ ಸಿಕ್ಕಾಗ ಆಗ್ಬಿಟ್ಟಿದೆ. ಆದ್ರೆ ಇಲ್ಲಿ ಭೂಮಿಯವರಮ್ಮ ಸಾಕು ತಾಯಿ ಭಾಗ್ಯಮ್ಮ ಅವರು ಕೂಡ ಬಾಯ್ ಬಿಟ್ಟಿರ್ತಾರೆ, ಭೂಮಿ ನಾನು ಸಾಕು ಮಗಳು, ನಾನು ಹೆತ್ತು ಮಗಳು, ನಾವು ಹೆತ್ತು ಮಗಳಲ್ಲ ಅಂತ ಹೇಳಿ. ಅಷ್ಟರಲ್ಲಿ ಭೂಮಿ ಫೋನ್ ಮಾಡ್ಬಿಡ್ತಾಳೆ. ಆಗಾಗ ಅವನಿಗೆ ಅಸ್ಪಷ್ಟವಾಗಿ ಕೇಳ್ಕೊಳ್ತಾನೆ. ಸರಿ, ಶ್ರವಣ್ ಬರ್ತಾನೆ. ಶ್ರವಣ್ ಬಂದು, ಅಮ್ಮ ಹೇಗಿದೀಯಮ್ಮ ಅಂತ ಅಂದಾಗ, ಏನೂನಪ್ಪ ಹಾಗೆ ಇದೆ ನೋವು ಸ್ವಲ್ಪ. ಅಮ್ಮ ಒಂದು ಎಕ್ಸ್ರೇ ಮಾಡಿಸ್ಬಿಡೋಣವಾ? ಬೇಡ ಬೇಡ ಬೇಡ, ನೋಡೋಣ. ಸಂಗೀತ ಬರ್ತಾಳೆ. ಏನ್ ಮಾಡಿದ್ಯೋ, ಏನಾಯ್ತೋ? ಏನಿಲ್ಲ, 20 ವರ್ಷದ ಕೆಳಗೆ ನಾವು ಹೋದಂತ ಜಾಗದಲ್ಲಿ ಫಾರೆಸ್ಟ್ ಆಫೀಸರ್ ಮತ್ತೆ ಆ ದಾಖಲಾತಿಗಳೆಲ್ಲ ಸಿಕ್ಕಿದ್ಯಂತೆ, ಅದನ್ನೆಲ್ಲ ಅಜಿತ್ಗೆ ಕೊಡ್ತೀನಿ ಅಂತ ಹೇಳಿ ಅಂದ್ರು. ಅದ್ ಹೇಳ್ತಿದ್ದಾಗೇನೆ ಇಲ್ಲಿ ಅದಕ್ಕೆ ಹೇಳ್ತಾಳೆ ಸಂಗೀತ, ನೀನ್ ಅಂತಿದ್ದಾಗೇನೆ ಸಂಗೀತಕ್ಕೆ ಬಹಳ ಬೇಸರ ಆಗುತ್ತೆ. ಅಂದ್ರೆ 2ನೇ ಮದ್ವೆ ಮಾಡ್ಬೇಕು ಅಂತ ಇದೆಯಾ? ಏನಾದ್ರು ಬುದ್ಧಿ ಇದೆಯೇನೋ ಶ್ರವಣ್ ನಿನಗೆ? ಸ್ವಲ್ಪನಾದ್ರೂ ಪ್ರಜ್ಞೆ ಬೇಡವಾ ನಿನ್ಗೆ? ಆಗಲ್ಲ ಅಕ್ಕ, ನನಗೂ ಕೂಡ ಅಜಿತ್ ಮೇಲೆ ಪ್ರೀತಿ ಇದ್ದೇ ಇದೆ, ಮತ್ತೆ ಸುಮ್ನಿರು ಮತ್ತೆ ಅಂತ ಹೇಳಿ ರೇಟ್ಕೊಂಡು ಸುಮ್ಮನೆ ಆಗ್ತಾಳೆ. ಈ ಕಡೆ ಅಂಜನ ಫೋನ್ ಬರ್ತದೆ ಅವನ ಬಾಯ್ ಫ್ರೆಂಡ್ ಇಂದ. ಇಳಿದು ದಡ 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 ಇಳಿದು ಹೋಗ್ತಾ, ಎಷ್ಟು ಸಾರಿ ಹೇಳ್ಬೇಕು ನಿನಗೆ, ಫೋನ್ ಮಾಡ್ಬೇಡ ಅಂದ್ರೂ ಕೂಡ ಫೋನ್ ಮಾಡ್ತೀಯಲ್ಲ ನೀನ್ ಪದೇ ಪದೇ, ನಿನಗ್ ಪ್ರಜ್ಞೆ ಇಲ್ವಾ ನಿನಗೆ ಅಂತ ಹೇಳಿ ಅವನನ್ನ ಗದ್ರಕೊಳ್ತಾ ಇರ್ತಾಳೆ. ಇಲ್ಲಿ ಅಜಿತ್ ಭೂಮಿ ಜೊತೆ, ಅಲ್ಲ ಭೂಮಿ ಅಷ್ಟು ಅಂಬಲಿಸ್ತಿದ್ದೆ ಅಮ್ಮನ್ ನೋಡ್ಬೇಕು ಅಂತ, ಈಗ ಸ್ಟೇಷನ್ಗೆ ಕರ್ಕ ಬರ್ತಿದ್ದಂಗೆ ಹಿಂಗಾಗ್ಬಿಟ್ಟಲ್ಲ. ಹೌದು ಸಾಹೇಬ್ರೆ, ನಮ್ಮಮ್ಮ ಇದನ್ನೆಲ್ಲ ನೋಡಿ ಬಹಳ ನೊಂದ್ಕೊಳ್ತಾಳೆ ನನ್ನ ಸ್ಥಿತಿ ನೋಡಿ, ಅದಕ್ಕೆ ಹಾಗಾಗ್ಬಾರ್ದು ಅಂತ ಹೇಳಿ
ಸರಿ ಬಾ ಆಯ್ತು ಅಂತೇಳಿ ಅಜಿತ್ ಕರ್ಕೊಂಡ್ ಬರ್ತಾನೆ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ ಮತ್ತು ನನ್ನ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.